Manipal Academy of Higher Education presents Chanaksha Challenge Season 3, powered by Computer Galaxy Udupi, supported by Silas PU College Udupi, Naturia. Manipal Academy of Higher Education Mahe Manipal Arpiswa Chanaksha Challenge Season 3 powered by Computer Galaxy Udupi supported by Silas PU College Udupi ಮತ್ತು Naturia. ಚಾಣಕ್ಯ ಚಾಲೆಂಜ್ನ ಸೀಸನ್ 3ಯ ರೌಂಡ್ 2ಗೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಕೋರುತ್ತಿದ್ದೇನೆ. ಮೊದಲ ರೌಂಡ್ನಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ನೀವು ಪಡೆದಿದ್ದೀರಿ. ಹಾಗಾಗಿ ನೀವು ಎ ತಂಡದಲ್ಲಿ ಇದ್ದೀರಿ. ಎ ತಂಡದಲ್ಲಿ 9 ತಂಡಗಳಿವೆ, 6 ತಂಡಗಳಿವೆ. 6 ತಂಡಗಳಲ್ಲಿ 4 ತಂಡ ಮುಂದಿನ ಹಂತಕ್ಕೆ ಹೋಗಬೇಕಾದರೆ ಇದರಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆಯಬೇಕಾಗತ್ತೆ. ಇದರಲ್ಲಿ ಸ್ವಲ್ಪ ಪ್ರಶ್ನೆಗಳ ಬದಲಾವಣೆ ಆಗಿದೆ. ಸೊ ಅದು ನಿಮಗೆ ಇದರ ಮೊದಲೇ ತಿಳಿಸಲಾಗಿದೆ. ನೀವು ತಯಾರಾಗಿ ಬಂದಿದ್ದೀರಿ ಅಂತ ಭಾವಿಸ್ತೇನೆ ನಾನು. ಸೊ ಮತ್ತೊಮ್ಮೆ ದೈಜು ವರ್ಲ್ಡ್ ಉಡುಪಿ ಸ್ಟುಡಿಯೋಕ್ಕೆ ಸ್ವಾಗತ. ಸೊ ಶಂಕರಪುರ ಮಲ್ಲಿಗೆಯ ನಾಡು ನೀವಿದ್ದೀರಿ. ನನ್ನ ಹೆಸರು ಪ್ರವೀಣ್. ನಾನು 10ನೇ ಕ್ಲಾಸಲ್ಲಿ ಓದ್ತಿದ್ದೇನೆ. ನಾನು ಶಂಕರಪುರದಿಂದ ಬಂದಿದ್ದೇನೆ. ಶಂಕರಪುರ. ನನ್ನ ಹೆಸರು ಸಂಜಿತ್ ಪ್ರಭು. ಸಂಜಿತ್ ಪ್ರಭು. ನಾನು 10ನೇ ಕ್ಲಾಸಲ್ಲಿ ಓದ್ತಿದ್ದೇನೆ. ಸೈಂಟ್ ಜಾನ್ಸ್ ಹೈಸ್ಕೂಲ್ ಶಂಕರಪುರದಿಂದ ಬಂದಿದ್ದೇನೆ. ಊರು ಬಂಟಕಲ್. ಬಂಟಕಲ್. ಸೊ ಏನಾಗಬೇಕೆಂಬ ಆಸೆ ಇದೆ? ಮಲ್ಲಿಗೆ ತೆಗೆದು ಕಟ್ಟು ಅಲ್ಲ, ಮತ್ತೆ ಅದಿದು ಶಿಪ್ಪಿಂಗ್ ಹೋಗ್ಬೇಕಂತ ಇದೆ. ಸೊ ನೇವಿ ಕೂಡ ಹೋಗ್ಬೋದು. ಭಾರತ ಸರ್ಕಾರದ ಸೈನ್ಯದಲ್ಲಿ ನೌಕಾದಳ ಅಂತ ಉಂಟು, ಅದಕ್ಕೂ ಕೂಡ ಹೋಗ್ಬೋದು. ಸ್ವಲ್ಪ ಹೈಟ್ ವೆಯ್ಟ್ ಎಲ್ಲ ಇರಬೇಕು. ಸ್ವಲ್ಪ ನೀವು PUCಯಲ್ಲಿ ಸೈನ್ಸ್ ತಗೊಳ್ಬೇಕು ಮತ್ತು ಉನ್ನತ ಇದಕ್ಕೆ ನೀವು ಹೋಗ್ಬೋದು. ಸೊ ಆಲ್ ದ ಬೆಸ್ಟ್. ಅದರಲ್ಲಿದ್ರೆ ಮರ್ಜೆಂಟ್ ಶಿಪ್ ಇದೆ, ಇಲ್ಲದ್ರೆ ಕ್ರೂಸ್ ಲೈನ್ ಇದೆ. ಆಲ್ ದ ಬೆಸ್ಟ್. ಅಂದರೆ ಸಮುದ್ರದಲ್ಲಿ ಇಡೀ ಪ್ರಪಂಚವನ್ನು ತಿರುಗಾಗಬೇಕಂತ ಹೇಳಿ ನಿಮ್ಗೊಂದು ಆಸೆ. ಆಲ್ ದಿ ಬೆಸ್ಟ್. ಸರಿ, ವಿವೇಕ್ ಪ್ರಿನ್ಸಿಪಾಲ್ ಕಾಲೇಜ್ ಪ್ರೌಢಶಾಲಾ ವಿಭಾಗ ಕೋಟ. ನನ್ನ ಹೆಸರು ಅಮಿತ್. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ವಿವೇಕ ಪದವಿ ಪೂರ್ವ ಕಾಲೇಜು ಹೈಸ್ಕೂಲ್ ಸೆಕ್ಷನ್. ಅಲ್ಲಿ PUC ಮಾಡಬೇಕೆಂಬ ಆಸೆ ಇದೆಯಾ? ಬೇರೆ ಕಡೆಗೆ ಹೋಗುವ? ಅಲ್ಲೇ ಹೋಗು, ಒಳ್ಳೆದಾಗುತ್ತೆ. ಅದೇ ಕ್ಯಾಂಪಸ್. ನಿಮ್ಮದು ಹುಡುಗರ ಮಾತ್ರ ವಿಭಾಗ, ಹುಡುಗಿಯರು ಕೂಡ ಇದ್ದಾರೆ? ಹುಡುಗರು ಮಾತ್ರ. ಬಾಲಕಿಯರ ಪ್ರೌಢಶಾಲೆ ಉಂಟಲ್ಲ, ಆಚೆ ಇದೆ ಕ್ಯಾಂಪಸ್ನಲ್ಲಿ. ನೀವು ಅವರನ್ನು ನೋಡ್ಬೋದು, ಅವರು ನಿಮ್ಮನ್ನು ನೋಡ್ಬೋದು. ಕಷ್ಟವಾ? ಪ್ರಯತ್ನ ಮಾಡಿದ್ದೀರಿ ಹಾಗಾದರೆ? ನಡುವೆ ಎಂತ ಚೀನಾದ ಮಾಗೋಡೆ ಉಂಟಾ? ಇಲ್ಲ, ಆಚೆ ಹೋಗ್ಲಿಕ್ಕೆ ನಿಮಗಿಲ್ಲ. ನೋಡ್ಬೋದಲ್ಲ? ಮತ್ತೆ ನಾವು ಹುಡುಗರ ನಿಮ್ಮ ದೋಸ್ತಿದ್ದಾರೆ. ನನ್ನ ಹೆಸರು ನರಹರಿ. ನರಹರಿ ಭಟ್ರ? ಹೌದು, ನರಹರಿ ಭಟ್ಟ. ವಿವೇಕ ಪದವಿ ಪೂರ್ವ ಕಾಲೇಜ್ ಹೈಸ್ಕೂಲ್ ಸೆಕ್ಷನ್ ಇಂದ ಬಂದಿದ್ದೇನೆ. ಊರು ಕೋಟೇಶ್ವರ. ಅಷ್ಟೇ ಅಷ್ಟೇ. ಮುಂದೇನು ಹೇಳಿಕೊಂಟ? ಇಲ್ಲ. ಯಾವುದರಲ್ಲಿ ಇಂಟ್ರೆಸ್ಟ್ ನಿಮಗೆ? ನನಗೆ ಎ ಬಗ್ಗೆ, ಅದರ ಬಗ್ಗೆ. AI. ಓಕೆ. ಈಗ ಡೀಪ್ ಸೀಕ್ ಅಂದೇಳಿ ಬಂದಿದ್ದಲ್ಲ, ಚೈನಾದವರದ್ದು, ಗೊತ್ತಿಲ್ಲ? AI ಈಗ ಅವರು GPT ಚಾಟಿಗಿಂತ ಮುಂದೆ ಹೋಗಿದ್ದಾರೆ. ಸ್ವಲ್ಪ ನೋಡಿಕೊಳ್ಳು. ಅದಕ್ಕಿಂತ ಒಳ್ಳೆಯ ನೀನು ಆ್ಯಪನ್ನು ಮಾಡ್ಬೋದು, ಪ್ರೋಗ್ರಾಮನ್ನು ಡೆವಲಪ್ ಮಾಡ್ಬೋದು. ಸೊ ಯಾವುದರಲ್ಲೆಲ್ಲ ಇಂಟ್ರೆಸ್ಟ್ ನಿಮಗೆ? ಆಟವ, ಯಕ್ಷಗಾನವ, ಹಾಡ, ಚಿತ್ರಕಲೆಯ, ಮಾತನಾಡೋದಾ, ಫಿಲ್ಮ್ ನೋಡೋದಾ, ಗೇಮಿಂಗ್ ಆಡೋದಾ? ಯಾವುದರಲ್ಲಿ? ಹಾಡಲ್ಲೆಲ್ಲ ಸ್ವಲ್ಪ. ಯಾವ ಹಾಡು ಆಡ್ತೀರಿ? ಅಲ್ಲ, ಹಾಡೋದಲ್ಲ, ಕೇಳೋದಾ? ಬಾತ್ರೂಮ್ನಲ್ಲಿ ಕೂಡ ಕೇಳ್ತೀರಾ, ಹಾಡ್ತೀರಾ? ಇಲ್ಲ, ಬಾತ್ರೂಮಲ್ಲಿ ಕೇಳಲು ಹಾಡೋದು ಮಾತ್ರ. ಬಾತ್ರೂಮ್ ಸಿಂಗರ್ ಅಲ್ಲ, ಅದು ಕೂಡ ಇಲ್ಲ. ಜೋಕ್ಸೆ ಪಾಠ್. ಸೆಕೆಂಡ್ ರೌಂಡಿಗೆ ಸೆಲೆಕ್ಟ್ ಆಗಿ ಇಲ್ಲಿ ಬಂದದಕ್ಕೆ ತಮಗೆ ದೈಜು ವರ್ಲ್ಡ್ ಸ್ಟುಡಿಯೋ ಉಡುಪಿ ವತಿಯಿಂದ ಅಭಿನಂದನೆಗಳು. ಏಕೆಂದರೆ 34 ತಂಡಗಳಲ್ಲಿ 2ನೇ ಸುತ್ತಿಗೆ ಬರುವವರು ನೀವು. 4 ಮಂದಿ ಕೂಡ ಬಾಲಕರು. ಸೊ ಬಾಲಕರು ಯಾಕೆ ಹಿಂದಿರಬೇಕು? ಎಲ್ಲ ಕಡೆಯಲ್ಲಿ ಬಾಲಕಿಯರೇ ಮುಂದಿದ್ದಾರೆ ಅಲ್ವಾ? ಎಲ್ಲ ಕ್ಷೇತ್ರಗಳಲ್ಲಿ ಅವರೇ. ಒಂದು ಯಕ್ಷಗಾನ ಕ್ಷೇತ್ರ ನಮ್ಮದಿತ್ತು, ಕೋಟದವರೇ. ಅದರಲ್ಲಿ ಕೂಡ ಈಗ ಚಂಡೆ ಅವರೇ ನುಡಿಸ್ತಾರೆ, ಮದ್ದಳೆ ಅವರೇ ನುಡಿಸ್ತಾರೆ. ಹಿನ್ನೆಲೆ, ಭಾಗವತಿಗೆ ಇದು ವೇಷ, ಮುಮ್ಮೇಳ, ಹಿಮ್ಮೇಳ ಎಲ್ಲ ಅವರದೇ ಆಗಿದೆ ಅಲ್ವಾ? ಶಂಕರಪುರದಲ್ಲಿ ಕೂಡ ಹಾಗೆ ಎಲ್ಲ ಮಹಿಳೆಯರ ಮೇಲುಗೈ. ಸೊ ನಾವು ಯಾಕೆ ಹಿಂದೆ ಇರಬೇಕು? ಸೊ ನಾವು ಕೂಡ ಮುಂದೆ ಹೋಗಬೇಕು, ತೋರಿಸ್ಕೊಳ್ಬೇಕು. ನಮ್ಮಲ್ಲಿಯೂ ಕೂಡ ಪ್ರತಿಭೆ ಇದೆ, ನಮ್ಮಲ್ಲಿಯೂ ಕೂಡ ಜ್ಞಾನ ಇದೆ ಅಂತ ಹೇಳಿ. ಸೊ ಮೊದಲ ರೌಂಡ್ ಜನರಲ್ ನಾಲೆಜ್ ರೌಂಡ್. ಏನೂ ಇಲ್ಲ, ಮೊದಲ ಸುತ್ತಿನ ಹಾಗೆಯೇ. ಸರಿಯಾದ ಉತ್ತರ 50 ಅಂಕಗಳು. ಪಾಸ್ ಆದರೆ 20 ಅಂಕಗಳು. ನೋ ಮೈನಸ್ ರೌಂಡ್. ಸರಿ, ಶುರು ಮಾಡುವ. ಶಂಕರಪುರದಿಂದ ರೆಡಿ? ನಿಮ್ಮ ಮುಂದೆ ಜನರಲ್ ನಾಲೆಜ್ ರೌಂಡ್. ಪೆನ್ಸಿಲ್ನಲ್ಲಿರುವಂತಹ ಲೋಹದ ಹೆಸರು ಏನು? ವಿಚ್ ಮೆಟಲ್, ಅಲಾಯ್ಡ್ ಮೆಟಲ್,
Graphite. ಫೈಂಡ್ ಇನ್ ದ ಪೆನ್ಸಿಲ್? ಗ್ರಾಫೈಟ್. ಗ್ರಾಫೈಟ್ ಸರಿಯಾದ ಉತ್ತರ, 50 ಅಂಕಗಳು. ಗ್ರಾಫೈಟ್ ಇದು ಕಂಡಕ್ಟರ್, ನಾನ್ ಕಂಡಕ್ಟರ್? ಕಂಡಕ್ಟರ್ ಅಂದರೆ ವಿದ್ಯುತ್ ಪ್ರವಹಿಸುವ ಲೋಹವ, ವಿದ್ಯುತ್ ಹೋಗದಿರುವಂಥದ್ದು? ವಿದ್ಯುತ್ ಹೋಗುತ್ತೆ. ಸೊ ಓಕೆ, ಲೆಡ್ ಮತ್ತು ಗ್ರಾಫೈಟ್ ಹತ್ತಿರದ ಸಂಬಂಧ ಇದೆ, ತೊಂದರೆ ಇಲ್ಲ. 50 ಅಂಕಗಳು ನಿಮಗೆ ಕೋಟಕ್ಕೆ. ಎಲ್ಲ ದೇಶದ ಬಾವುಟಗಳು ಆಯತಾಕಾರದಲ್ಲಿದೆ. ಭಾರತ ನೋಡಿ, ಪಾಕಿಸ್ತಾನ ನೋಡಿ, ಜಪಾನ್ ನೋಡಿ, ಅಮೇರಿಕ ನೋಡಿ, ಆಸ್ಟ್ರೇಲಿಯಾ ನೋಡಿ, ಮೋಸ್ಟ್ ಆಫ್ ದ ನೇಷನ್ಸ್, ಮೋಸ್ಟ್ ಅಲ್ಲ 99% ಎಲ್ಲ ದೇಶದ ಬಾವುಟಗಳು, ಫ್ಲ್ಯಾಗ್ಸ್ ಆಯತಾಕಾರದಲ್ಲಿವೆ. ಆದರೆ ಒಂದು ದೇಶದ ಫ್ಲ್ಯಾಗ್, ರಾಷ್ಟ್ರದ ಧ್ವಜ ತ್ರಿಕೋನಾಕಾರದಲ್ಲಿದೆ. ಯಾವ ದೇಶದ ಧ್ವಜ, ರಾಷ್ಟ್ರೀಯ ಧ್ವಜ ತ್ರಿಕೋನಾಕಾರದಲ್ಲಿ, ಟ್ರಯಾಂಗಲ್ ಶೇಪ್ನಲ್ಲಿದೆ? ಎಸ್, ಉತ್ತರ ಭೂತಾನ್ ಅಂತ ನೀವು ಹೇಳ್ತೀರಿ. ತಪ್ಪುತ್ತರ. ಶಂಕರಪುರ 20 ಅಂಕಗಳು ಪ್ರಯತ್ನ ಮಾಡ್ಬೋದು. ನೇಪಾಳ್. ಭೂತಾನಿಗೆ ಹತ್ತಿರ ಇರುವಂಥದ್ದು ನೇಪಾಳ್. ಸೊ 20 ಅಂಕಗಳು ಶಂಕರಪುರ, ರೈಟ್ ಆನ್ಸರ್. ಸೊ ನೇಪಾಳ್ ಮತ್ತು ಭೂತಾನ್ ಹತ್ತಿರ ಇರುವಂಥ ದೇಶಗಳು ಮತ್ತು ಭಾರತದ ಉತ್ತರಕ್ಕೆ ಇವೆ ಮತ್ತು ಭಾರತದ ನೇಬರ್ಸ್, ನೆರೆಕರೆಯ ರಾಷ್ಟ್ರಗಳಾಗಿವೆ. ಸೊ 20 ಅಂಕಗಳು ಶಂಕರಪುರಕ್ಕೆ. ಸೊ ನೇರ ಪ್ರಶ್ನೆ ಈಗ ಶಂಕರಪುರಕ್ಕೆ. ಪ್ರೆಷರ್ ಕುಕ್ಕರ್ ಮನೆಯಲ್ಲಿ ಉಂಟಾ? ಯಾರು ಯೂಸ್ ಮಾಡ್ತಾರೆ ಅದನ್ನು? ಅಮ್ಮ. ನೀನು ಯೂಸ್ ಮಾಡೋದಿಲ್ಲ? ಇಲ್ಲ, ಮಾಡೋದಿಲ್ಲ. ಕೆಲವೊಮ್ಮೆ ಆಫ್ ಮಾಡ್ಲಿಕ್ಕೆ ಹೋಗೋದಿಲ್ವಾ? ಎಷ್ಟು ಸಿಟಿ ಆಯಿತು ಆಫ್ ಮಾಡು ಅಂತೇಳಿ ಅಮ್ಮ ಹೇಳ್ತಾರೆ. ಅದು ಆನ್ ಮಾಡಲಿಕ್ಕೆ ಆಫ್ ಮಾಡಲಿಕ್ಕೆ ಗ್ಯಾಸ್ ಬರುತ್ತೆ, ಕುಕ್ಕರ್ ಬರುತ್ತಾ? ಅದು ಕೂಡ ಬರುತ್ತೆ. ಅದು ರಬ್ಬರ್ ಹೋದರೆ ಬರಲಿಕ್ಕೆ ಬರುತ್ತೆ ಅಲ್ವಾ? ಕಿಚನ್ನಲ್ಲಿ ವಿಸಿಲ್ ಹಾಕುವಂಥ ಒಂದು ಏನಾದರೂ ಪಾತ್ರೆ ಇದ್ದರೆ ಅದು ಪ್ರೆಷರ್ ಕುಕ್ಕರ್. ಹಾಂ, ಈ ಬಿಸಲೆ ಅಂತ ಹೇಳ್ತಾರಲ್ಲ, ಮಣ್ಣಿನದ್ದು. ಹಾಂ, ಅದು ಕಪ್ಪು ಅಲ್ವಾ? ಹಾಂ, ಇದು ಬಿಳಿ ಅಲ್ವಾ? ಸ್ಟೀಲ್ನದ್ದು ಇರುತ್ತೆ, ಅಲ್ಯೂಮಿನಿಯಂನಿದೆ. ಒಂದು ದಿವಸ ಬಾರಿ ಗಲಾಟೆ ಆಯ್ತಂತೆ. ನಾನು ಭಾಳ ಚಂದ, ನಾನು ಗ್ಯಾಸ್ನ ಮೇಲೆ ಇರುವುದು, ನೀವೆಲ್ಲ ಒಲೆಯ ಮೇಲೆ ಇರುವುದು, ನಾನು ಬಿಳಿ, ಹಾಗೀಗೆ ಅಂತ ಹೇಳಿ ಜಂಬ ಕೊಚ್ಕೊಂಡಂತೆ. ಯಾವುದು? ಕುಕ್ಕರ್. ಆಯಿತಾ? ಬಿಸಿಲಿಗೆ ಭಾರಿ ಬೇಜಾರಾಯಿತು. ನಾನು ಕಪ್ಪು, ನಾನು ಒಲೆಯಲ್ಲಿರುವುದು ಅಲ್ವಾ, ದಿಕ್ಕಿಳ್ಳುಪ್ಪು. ಹಾಗೆ ಇವರು ಮೇಲಕ್ಕಿದ್ದಾರೆ, ಬಿಳಿ ಅಂತೇಳಿ ಭಾರಿ ಬೊಬ್ಬೆ ಹಾಕ್ತಾರೆ, ದೊಡ್ಡಸ್ತಿಕೆ ಮಾತಾಡ್ತದೆ ಅಂತೇಳಿ. ಕೊನೆಗೆ ಬಿಸಿಲಿಗೆ ಭಾರಿ ಬೆಚ್ಚಾಯ್ತಂತೆ. ನಾನು ಎಷ್ಟು ಕಪ್ಪಿದ್ರು, ಎಷ್ಟು ಕೆಳಗಿದ್ದರೂ, ಎಷ್ಟು ಈ ಒಲೆಯ ಮೇಲಿದ್ದರೂ, ದಿಕ್ಕೆಲ್ಲ ಮೇಲೆ ಇದ್ದರೂ ಕೂಡ ಇಡೀ ಪಾತ್ರೆಗಳಲ್ಲಿ ನನ್ನನ್ನು ನೋಡಿ ವಿಸಿಲ್ ಹಾಕೋದು ನೀನು ಮಾತ್ರ ಅಂತೇಳಿ. ಸೊ ಕುಕ್ಕರ್ನ ಕತೆ ಮುಗಿಯಿತು. ಈಗ ಕುಕ್ಕರನ್ನು ಇನ್ವೆಂಟ್ ಮಾಡಿದವರು ಯಾರು? ಸಂಶೋಧಕರು ಯಾರು? ಹೂ ಇನ್ವೆಂಟೆಡ್ ದ ಪ್ರೆಷರ್ ಕುಕ್ಕರ್? ಕೂಪರ್ ಅಲ್ಲ. ಥಾಮ್ಸನ್ ಕೂಡ ಅಲ್ಲ, ಹಾಕಿನ್ಸ್ ಕೂಡ ಅಲ್ಲ. ಇದೆಲ್ಲ ಕುಕ್ಕರ್ ಕಂಪೆನಿಯ ಹೆಸರುಗಳು. ಇವ ಫ್ರೆಂಚ್ ಮೂಲದವನು, ಡೆನಿಸ್ ಪ್ಯಾಪಿನ್ ಇದನ ಹೆಸರು. ಡೆನಿಸ್ ಪ್ಯಾಪಿನ್ ಎಂಬವನು ಪ್ರೆಷರ್ ಕುಕ್ಕರನ್ನು ಫೈಂಡ್ ಔಟ್ ಮಾಡಿದ. ಈಗ ನಾವು 21ನೇ ಶತಮಾನದಲ್ಲಿದ್ದೇವೆ, 21st ಸೆಂಚುರಿ. ಇದು ಫೈಂಡ್ ಔಟ್ ಮಾಡೋದು 18th ಸೆಂಚುರಿನಲ್ಲಿ ಆತನ ಪ್ರಯತ್ನ ಆಗಿದೆ ಪ್ರೆಷರ್ ಕುಕ್ಕರ್ನದ್ದು. ಸೊ ಯಾರಿಗೂ ಅಂಕಗಳು ಇಲ್ಲ. ಕೊನೆಯ ಪ್ರಶ್ನೆ ಕೋಟ ನಿಮಗೆ. ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ನಿವೃತ್ತಿಯ ವಯಸ್ಸೆಷ್ಟು? ವಾಟ್ ಈಸ್ ದ ರಿಟೈರ್ಮೆಂಟ್ ಏಜ್ ಆಫ್ ಜಡ್ಜಸ್ ಆಫ್ ಸುಪ್ರೀಂ ಕೋರ್ಟ್? 65. ರೈಟ್ ಆನ್ಸರ್. 50 ಪಾಯಿಂಟ್ಸ್. 65. ಉಳಿದೆಲ್ಲವೂ ಕೂಡ 60 ವಯಸ್ಸಿನಲ್ಲಿ ನಿವೃತ್ತರಾಗ್ತಾರೆ. ಸೊ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು 65ನೇ ವಯಸ್ಸಿನಲ್ಲಿ ನಿವೃತ್ತರಾಗ್ತಾರೆ. ಯಾಕಂದರೆ ಹೆಚ್ಚಿನ ಎಕ್ಸ್ಪೀರಿಯನ್ಸ್ಗಳು ಬೇಕು ಅಂಥೇಳಿ ನ್ಯಾಯ ಕೊಡಲಿಕ್ಕೆ. ಆದರೆ ಸಮಸ್ಯೆ ಅಂದರೆ ಭಾರತದಂಥ ದೇಶದಲ್ಲಿ ರಾಜಕಾರಣಿಗಳಿಗೆ ರಿಟೈರ್ಮೆಂಟ್ ಏಜ್ ಇಲ್ಲ. ವೀಲ್ ಚೇರ್ನಲ್ಲಿ ಬಂದಾದರೂ ಕೂಡ ಮಂತ್ರಿಗಳಾಗಲಿಕ್ಕೆ ಮನಸ್ಸುಂಟು, ಕುರ್ಚಿಗೋಸ್ಕರ ಜಗಳ. ವೀಲ್ ಚೇರ್ ಅಂದರೆ ಪರ್ಮನೆಂಟ್ ಕುರ್ಚಿ. ಸೊ ನೀವು ಕೂಡ ಭವಿಷ್ಯವನ್ನು ರಾಜಕೀಯ ವಿಭಾಗದಲ್ಲಿ ಪಡೆದುಕೊಳ್ಬೋದು. ಯಾಕೆಂದರೆ ಹಣ, ಹೆಸರು, ಗರಿಮೆ, ಹಿರಿಮೆ ಎಲ್ಲ ರಾಜಕಾರಣಿಗಳಿಗೆ ಇವೆ. ಸೊ ನಾವು ಯಾಕೆ ಪ್ರಯತ್ನ ಮಾಡ್ಬೋದು? ಹೇಗೂ ಕೂಡ ನೀವು ಲೈಟ್ ಬಿಳಿಯಲ್ಲಿ ಇದ್ದೀರಿ. ಸೊ ರಾಜಕಾರಣಿಗಳ ಡ್ರೆಸ್ ಬಿಳಿಯೇ ಇದೆ. ಸೊ ನೀವು ಪ್ರಯತ್ನವನ್ನು ಮಾಡ್ಬೋದು. ಯು ಕ್ಯಾನ್ ಫೈಂಡ್ ಎ ವೆರಿ ಗುಡ್ ಫ್ಯೂಚರ್. ಯಾಕೆಂದರೆ
ದೇಶಕ್ಕೆ ಸಮರ್ಥ ಜನನಾಯಕರು ಬೇಕಾಗಿದ್ದಾರೆ. ಸೊ ಇಲ್ಲಿಗೆ ಜನರಲ್ ನಾಲೆಜ್ ಸುತ್ತು ಮುಗಿದಿದೆ. ನಿಮ್ಮ ಅಂಕಗಳು ನಿಮ್ಗೆ ಗೊತ್ತಿದೆ. ಕೋಟ ನೀವಿದ್ದೀರಿ 50 ಅಂಕಗಳಲ್ಲಿ, 70 ಅಂಕಗಳಲ್ಲಿ ಶಂಕರ್ಪುರ. ಸರಿ, ಈಗ ಫಟಾಫಟ್ ಮುಂದಿನ ಸುತ್ತು ಫಟಾಫಟ್. ಇದರಲ್ಲಿ ಸ್ವಲ್ಪ ಮೈನಸ್ ಇದೆ, ಹೇಳ್ತೇನೆ ನಾನು. ಸರಿಯಾದ ಪ್ರಶ್ನೆಗಳಿಗೆ 5 ಪ್ರಶ್ನೆಗಳು ಇರ್ತವೆ. ಒಂದು ಪ್ಯಾಕೇಜ್ನಲ್ಲಿ 5 ಪ್ರಶ್ನೆಗಳಿರ್ತವೆ. 20 ಅಂಕಗಳ 5 ಪ್ರಶ್ನೆಗಳು ಅಂದರೆ 100 ಅಂಕಗಳು. ನೀವು ಪಾಸ್ ಅಂತ ಹೇಳಿದರೆ ಮೈನಸ್ ಇಲ್ಲ. ಉತ್ತರವನ್ನು ಕೊಟ್ಟು ಅದು ತಪ್ಪಾದರೆ ಮೈನಸ್ ಆಗಿರ್ತದೆ. ಓಕೆ, ಒಂದು ಪ್ರಶ್ನೆಯನ್ನು ನಾನು ಕೇಳಿದಾಗ ನೀವು ಪಾಸ್ ಅಥವಾ ಉತ್ತರ ಹೇಳದೇ ಇದ್ದರೆ ಅದೇ ಪ್ರಶ್ನೆಯನ್ನು ಮತ್ತೆ ಮತ್ತೆ ರಿಪೀಟ್ ಆಗಿ ಕೇಳ್ತೇನೆ ನಾನು. ನಿಮ್ಗೆ ಗೊತ್ತಿಲ್ಲದ್ರೆ ಪಾಸ್ ಹೇಳಿ ಅಥವಾ ಉತ್ತರ ಹೇಳಿ, ನೆಕ್ಸ್ಟ್ ಪ್ರಶ್ನೆಗೆ ಹೋಗ್ತೇನೆ. ಸರಿ, 60 ಸೆಕೆಂಡ್ ಅಂದರೆ 1 ನಿಮಿಷದಲ್ಲಿ 5 ಅಂಕಗಳನ್ನು ನೀವು 5 ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಬೇಕು. 100 ಅಂಕಗಳನ್ನು ಪಡೆಯುವ ಸಾಧ್ಯತೆ ಇದೆ. ಸೊ ಪ್ರಶ್ನೆಯನ್ನು ಸರಿಯಾಗಿ ಕೇಳಬೇಕು, ಇಮಿಡಿಯೇಟ್ ಆನ್ಸರನ್ನು ಹೇಳಬೇಕು. 60 ಸೆಕೆಂಡ್ ಮುಗಿದರೆ ನಾನು ಮುಂದಿನ ಪ್ರಶ್ನೆಯನ್ನು ಕೇಳೋಲ್ಲ. ಕ್ಲಿಯರ್? 60 ಸೆಕೆಂಡ್ಗಳಲ್ಲಿ 5 ಪ್ರಶ್ನೆಗಳು, 20 ಅಂಕಗಳು. ಪಾಸ್ ಅಂತ ಹೇಳಿದ್ರೆ ಮೈನಸ್ ಇಲ್ಲ, ಉತ್ತರ ತಪ್ಪಾದರೆ ಮಾತ್ರ -10. ರೆಡಿ? ನಿಮ್ಮಲ್ಲಿ ಯಾರು ಉತ್ತರ ಕೊಡ್ತಾರೆ ಮೊದಲೇ ಡಿಸೈಡ್ ಮಾಡಿಕೊಳ್ಳಿ. ಇನ್ನೊಬ್ಬ ಅವನಿಗೆ ಪ್ರಾಂಪ್ಟ್ ಮಾಡ್ಬೋದು. ಇದರಲ್ಲಿ ಪಾಸ್ ಇಲ್ಲ, ಎಂಥದ್ದು ಕೂಡ ಇಲ್ಲ. ರೆಡಿ? ಸೊ ಕೋಟದಿಂದ ಶುರು ಮಾಡ್ತೇವೆ ನಾವು. ಹೂ ಇಸ್ ಆನ್ಸರಿಂಗ್? ನರಹರಿ. ರೆಡಿ? ಎಸ್. ಫಟಾಫಟ್ ಪ್ರಶ್ನೆಗಳು ಕೋಟ ವಿವೇಕಾನಂದ ಪ್ರೌಢಶಾಲಾ ವಿಭಾಗಕ್ಕೆ. ಹಾಕಿಯಲ್ಲಿ ಒಂದು ತಂಡದಲ್ಲಿರುವಂಥ ಒಟ್ಟು ಆಟಗಾರರ ಸಂಖ್ಯೆ 10. ತಪ್ಪು. ಬಿಹಾರದ ಕಣ್ಣೀರ ನದಿ. ಕೋಸಿ. ರೈಟ್ ಆನ್ಸರ್. ಭೀಷ್ಮನ ತಂದೆ ಹೆಸರು? ಶಾಂತನು. ರೈಟ್ ಆನ್ಸರ್. ಜಾಕಿರ್ ಹುಸೇನ್ ನುಡಿಸುವ ವಾದ್ಯದ ಹೆಸರು? ಪಾಸ್. ಪಾಸ್. ದೇಶದ ವಿದೇಶಾಂಗ ಮಂತ್ರಿ? ದೇಶದ ವಿದೇಶಾಂಗ ಮಂತ್ರಿ, ದ ಫಾರಿನ್ ಮಿನಿಸ್ಟರ್ ಆಫ್ ಇಂಡಿಯಾ? ಪಾಸ್. ಪಾಸ್. ಹಾಕಿಯಲ್ಲಿ ಒಂದು ತಂಡದಲ್ಲಿರುವಂತಹ ಒಟ್ಟು ಆಟಗಾರರ ಸಂಖ್ಯೆ 11. ಕ್ರಿಕೆಟ್ನಲ್ಲಿ ಕೂಡ 11. 10 ಆಟಗಾರರು, ಒಬ್ಬ ಗೋಲ್ ಕೀಪರ್. 11. ಉತ್ತರ 10 ಹೇಳಿದರೆ ನೀವು -10. ಬಿಹಾರದ ಕಣ್ಣೀರ ನದಿ ಸರಿ ಉತ್ತರ ಕೋಸಿ. ಭೀಷ್ಮನ ತಂದೆ ಹೆಸರು ಶಂತನು ಅಥವಾ ಶಾಂತನು ಸರಿಯಾದ ಉತ್ತರ. ಸೊ 40 ಅಂಕಗಳು. ಜಾಕಿರ್ ಹುಸೇನ್ ಅವರು ನುಡಿಸುವಂಥ ವಾದ್ಯದ ಹೆಸರು, ಇತ್ತೀಚೆಗೆ ಅವರು ತೀರಿ ಹೋದರು, ತಬಲಾ. ತಾಜ್ ಆ ಅಡ್ವರ್ಟೈಸ್ಮೆಂಟ್ನೆಲ್ಲ ಬರ್ತಿದ್ರಲ್ವ, ಫುಲ್ಲು ಗುಂಗುರು ಕೂದಲು ಹೀಗೆ ಮಾಡ್ತಿದ್ರು ಅವರು, ಜಾಕಿರ್ ಹುಸೇನ್. ಸೊ ದೇಶದ ವಿದೇಶಾಂಗ ಫಾರಿನ್ ಮಿನಿಸ್ಟರ್ ಎಸ್ ಜಯಶಂಕರ್. ಸೊ ನೀವು 40 ಅಂಕಗಳನ್ನು ಪಡೆದಿದ್ದೀರಿ. 10 ಅಂಕಗಳು ಮೈನಸ್ ಆಗಿದೆ. 1 ತಪ್ಪು ಉತ್ತರ ಕೊಟ್ಟಿದ್ದೀರಿ ನೀವು. ಪಾಸ್ ಅಂತ ಹೇಳಿದರೆ ಮೈನಸ್ ಇಲ್ಲ. ಓಕೆ, ನೋ ಪ್ರಾಬ್ಲಮ್. ಪ್ರಯತ್ನ ಮುಖ್ಯ. ಮೈನಸ್ ಆಗೋದು ದೊಡ್ಡ ವಿಚಾರ ಅಲ್ಲ. ರಿಸ್ಕ್ ತಗೊಳ್ಳಿಕ್ಕೆ ಕಲಿಯಬೇಕು. ನೀವು ಹುಡುಗರು ಅಲ್ವಾ, ಮುಖದ ಮೇಲೆ ಮೀಸೆ ಬರುವುದಲ್ವಾ. ಸೊ ಹಾಗಾಗಿ ರಿಸ್ಕ್ ತಗೊಳ್ಳಿಕ್ಕೆ ನಾವು ಕಲಿಯಬೇಕು. ಯು ಹೌ ಟು ಟೇಕ್ ದ ರಿಸ್ಕ್. ಎಲ್ಲ ಸ್ಪೂನ್ ಫೀಡಿಂಗ್ ಆಗೋಲ್ಲ. ಸೊ ನಿಮಗೆ ಟೋಟಲ್ ಈ ರೌಂಡ್ನಲ್ಲಿ 30 ಅಂಕಗಳು ಸಿಕ್ಕಿವೆ. ಸರಿ? ಸರಿ. ಓಕೆ, ಯಾರು ಉತ್ತರಿಸ್ತಾರೆ? ಪ್ರವೀಣ್. ಪ್ರವೀಣ. ಹುಷಾರ್ ಪ್ರವೀಣ, ದಡ್ಡ ಪ್ರವೀಣ? ಮೀಡಿಯಂ ಪ್ರವೀಣ. ಸೊ ಮೊದಲ ರೌಂಡ್ನಲ್ಲಿ ಕೂಡ ಕೇಳಿದಲ್ಲ, ದಡ್ಡ ಪ್ರವೀಣ, ಹುಷಾರ್ ಪ್ರವೀಣ. ಹೌದು. ಎಲ್ಲಿ ಬಂತು ಇದು? ಎಲ್ಲಿ ಬರ್ತದೆ ದಡ್ಡ ಪ್ರವೀಣ? ಕಾಸರಗೋಡು. ಮೂವಿ. ಯಾವ ಮೂವಿ? ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ನಾನು ಹೇಳಿದ ಮೇಲೆ ನೋಡಿದ್ಯಾ? ಈ ಕ್ಲಾಸ್ನಲ್ಲಿ ದಡ್ಡ ಪ್ರವೀಣ ಹೇಳ್ತಾರೆ ಈಗ ಹೇಳೋದಿಲ್ಲ. ಈಗ ಹುಷಾರಾಗಿದ್ದೀನಿ ನೀನು. ಓಕೆ ಪ್ರವೀಣ್, ಸೊ ನಿಮ್ಮ ದೋಸ್ತಿ ನಿಮಗೆ ಹೆಲ್ಪ್ ಮಾಡ್ಬೋದು. ರೂಲ್ಸ್ ಗೊತ್ತಿದೆ. ಫಟಾಫಟ್ ಶಂಕರ್ಪುರಕ್ಕೆ. ಒಂದು ಖೋಖೋ ತಂಡದಲ್ಲಿರುವಂತಹ ಒಟ್ಟು ಆಟಗಾರರ ಸಂಖ್ಯೆ 12. ಸರಿ. ಬಂಗಾಳದ ಕಣ್ಣೀರ್ ನದಿ? ಬಂಗಾಳದ ಕಣ್ಣೀರ್ ನದಿ ದಾಮೋದರ್. ರೈಟ್. ಅಶ್ವತ್ಥಾಮನ ತಂದೆ ಹೆಸರು? ದ್ರೋಣ. ರೈಟ್. ಬಿಸ್ಮಿಲ್ಲಾ ಖಾನ್ ನುಡಿಸುವಂತ ವಾದ್ಯದ ಹೆಸರು? ಬಿಸ್ಮಿಲ್ಲಾ ಖಾನ್ ಅವರ ವಾದ್ಯ? ಪಾಸ್. ಪಾಸ್. ಕೊನೆಯ ಪ್ರಶ್ನೆ. ದೇಶದ ರಕ್ಷಣಾ ಸಚಿವ, ಡಿಫೆನ್ಸ್ ಮಿನಿಸ್ಟರ್ ಆಫ್ ಇಂಡಿಯಾ? ರಾಜನಾಥ್ ಸಿಂಗ್. ರೈಟ್ ಆನ್ಸರ್. ಸೊ ನೋ ಮೈನಸ್. ನೋಡುವ ಎಷ್ಟು ನೀವು ಗಳಿಸಿದ್ದೀರಿ ಅಂತ ಹೇಳಿ. ಚಂದ ಮಾಡಿ ಆಡಿದ್ದೀರಿ. ವೆಲ್ ಪ್ಲೇಡ್. ಖೋಖೋ
ತಂಡದಲ್ಲಿರುವಂಥ ಒಟ್ಟು ಆಟಗಾರರ ಸಂಖ್ಯೆ 12. ಬಂಗಾಳದ ಕಣ್ಣೀರು ನದಿ ದಾಮೋದರ್ ಸರಿಯಾದ ಉತ್ತರ. ಅಶ್ವತ್ಥಾಮನ ತಂದೆಯ ಹೆಸರು ದ್ರೋಣಾಚಾರ್ಯ. ದ್ರೋಣ ಅಂತ ಹೇಳಿದರೆ ನೀವು, ಅವರ ಪೂರ್ಣ ಹೆಸರು ಹೇಳಿದ್ರೆ ಒಳ್ಳೆಯದು. ದ್ರೋಣ ಅದು ಕ್ಯಾಜುವಲ್ ಆಗಿ ಮಾತ್ರ, ದ್ರೋಣಾಚಾರ್ಯ. ಸೊ ಬಿಸ್ಮಿಲ್ಲಾ ಖಾನ್ ಅವರು ನುಡಿಸುವಂಥ ವಾದ್ಯದ ಹೆಸರು ಶಹನಾಯಿ. ನಮ್ಮ ಊರಿನಲ್ಲಿ ನಾಗಸ್ವರ ಅಂತ ಹೇಳ್ತೇವೆ, ಶಹನಾಯಿ. ಆ ಉತ್ತರವನ್ನು ನೀವು ಕೊಡಲಿಲ್ಲ, ಪಾಸ್ ಹೇಳಿದಿರಿ. ಸೊ ದೇಶದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಟೋಟಲ್ 80 ಅಂಕಗಳು ಸರಿ. ಸೊ 80 ಅಂಕಗಳನ್ನು ಶಂಕರ್ಪುರ ನೀವು ಪಡೆದುಕೊಂಡಿದ್ದೀರಿ. ಸೊ ಕಂಗ್ರ್ಯಾಚುಲೇಷನ್ಸ್. ಮುಂದಿನ ಸುತ್ತು ಇದೆ, ಆಡಿಯೋ ವಿಜುವಲ್ ರೌಂಡ್ಸ್ಗಿದೆ. ಸ್ವಲ್ಪ ನೋಡಲಿಕ್ಕಿದೆ, ಸ್ವಲ್ಪ ಗಮನ ಮಾಡಲಿಕ್ಕಿದೆ. ಸ್ಕೋರ್ಗಳು ಉಲ್ಟಾ ಪಲ್ಟಾ ಆಗ್ಬೋದು, ಯಾಕೆಂದರೆ ಒಂದು ಪ್ರಶ್ನೆಗೆ 80 ಅಂಕಗಳು ಸಿಗ್ತವೆ. ಮೈನಸ್ ಇಲ್ಲ, ಒಂದು ರೌಂಡ್ನಲ್ಲಿ ಪಾಸ್ ಇಲ್ಲ. ಅದು ಏನು ಮುಂದಕ್ಕೆ ಹೇಳಲಿಕ್ಕಿದ್ದೇನೆ. ಈ ಚಾಣಕ್ಯ ಚಾಲೆಂಜ್ ಸೀಸನ್ 3 ರೌಂಡ್ 2 ಇದರಲ್ಲಿ ಶಂಕರ್ಪುರ ಮತ್ತು ಕೋಟ 2 ತಂಡಗಳಿವೆ. ಈಗ ವಿರಾಮದ ಹೊತ್ತು, ವಿರಾಮದ ನಂತರ ಕಾರ್ಯಕ್ರಮ ಮುಂದುವರಿತದೆ. ಯಾದ್ವಿ, ಏನ್ ತಿಂಡಿ ಮಾಡ್ಕೊಡ್ಲೆ? ಅಮ್ಮ, ದೋಸೆ ತಿಂದು ತುಂಬಾ ದಿನ ಆಯ್ತು, ದೋಸೆ ಮಾಡಮ್ಮ. ನಿನ್ನೆ ದೋಸೆ ಇಟ್ಟೇ ರುಬ್ಬಿಲ್ಲ, ಬೇರೆ ಏನಾದ್ರೂ ಮಾಡ್ಕೊಡ್ಲಾ? ಸುತಿ, ನ್ಯಾಚುರಲ್ಸ್ ರೆಡಿ ಇಡ್ಲಿ ದೋಸೆ ಬ್ಯಾಟರ್ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದೀನಿ. ಸರಿ. ಹೀಗಿನ ಬಿಸಿ ಲೈಫ್ಗೆ ಪ್ರಿಸರ್ವೇಟಿವ್ ರಹಿತ ಮನೆಯ ರುಚಿಯಂತಿರುವ ನ್ಯಾಚುರಿಯಾಸ್ ಇಡ್ಲಿ ಹಾಗೂ ದೋಸಾ ಬ್ಯಾಟರ್. Dreaming big, it ain't easy. It makes us think, what else can we learn? How else can we solve? And who else can we impact to make the world a better place? We are the change makers, who with our collective passion dare to make a dent in the world and change it for the better forever. We are Manipal Academy of Higher Education. Computer Galaxy, a leading multi-brand computer sales and service center in Udupi. For all brands of laptop, PC, printer and accessories. To protect your computer from virus. To support for your internet connection. To secure your home with CC cameras. One-stop solution for your IT and surveillance system needs. Please do visit Computer Galaxy 1001 near Bhima Jewellers, Chittaranjan Circle, Udupi. Contact 99642 78276. ಬ್ರೇಕಿನ ನಂತರ ಚಾಣಕ್ಯ ಚಾಲೆಂಜ್ ಸೀಸನ್ 3 ರೌಂಡ್ 2 ಕಾರ್ಯಕ್ರಮಕ್ಕೆ ಸ್ವಾಗತ. ಕೋಟದಿಂದ ವಿವೇಕ
ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ, ಶಂಕರಪುರದಿಂದ ಸೈಂಟ್ ಜಾನ್ಸ್ ಪ್ರೌಢಶಾಲಾ ವಿಭಾಗ ತಾವಿದ್ದೀರಿ. ಸೊ ನಿಮ್ಮ ಅಂಕಗಳು ನಿಮ್ಗೆ ಗೊತ್ತಿದೆ. ಎಷ್ಟು ಗಳಿಸಿದ್ರಿ ಶಂಕರಪುರ? 150. ಸೊ ಹುಷಾರು ಪ್ರವೀಣ. ಕೋಟಾ 80. ಸೊ 80 ಮತ್ತು 150ಕ್ಕೆ ಎಷ್ಟು ಡಿಫರೆನ್ಸ್ ಇದೆ? 70 ಅಂಕಗಳನ್ನು ಪಡೆಯಬಹುದಾ? ಪಡೆಯಬಹುದು. ಯಾಕಂತ ಹೇಳಿದ್ರೆ ಈಗ ಒಂದು ಚಿತ್ರ ಬರುತ್ತೆ ಅಥವಾ ಧ್ವನಿ ಬರುತ್ತೆ, ಇದರಲ್ಲಿ ಪಾಸ್ ಇಲ್ಲ. ನಿಮ್ಗೆ ಗೊತ್ತಿದ್ರೆ ನೀವು ಉತ್ತರ ಹೇಳೋದು, ಪಾಸ್ ಆದರೆ ನಾನು ಹೇಳೋದು. ಸೊ ಇಬ್ಬರು ಇದನ್ನು ಗಮನಿಸ್ಕೊಳ್ಬೇಕು, ಎರಡು ತಂಡಗಳು. ಯಾಕೆಂದರೆ ಎಲ್ಲಿ ನಾಲೆಜ್ ಸಿಗ್ತದೆ ಅಲ್ಲಿ ನಮ್ಮ ಪಂಚೇಂದ್ರಿಯಗಳು ಓಪನ್ ಇರಬೇಕು, ಸ್ವೀಕಾರ ಮಾಡಲಿಕ್ಕೆ ಸಿದ್ಧರಿರಬೇಕು, ಏನಾದರೂ ಕಲೀಲಿಕ್ಕೆ ಸಿಗುತ್ತೆ. ಸೊ ಒಂದು ಹಿಸ್ಟಾರಿಕಲ್ ಮಾನ್ಯುಮೆಂಟ್, ಒಂದು ಭಾರತದ ಪ್ರತಿಷ್ಠೆಯ ಮಾನ್ಯುಮೆಂಟ್ನಲ್ಲಿ ಒಂದಾದಂತಹ ಇಲ್ಲಿ ಒಂದು ಬಿಲ್ಡಿಂಗ್ ಬರುತ್ತೆ, ಅದನ್ನು ಗಮನಿಸ್ಕೊಳ್ಳಿ. 50 ಅಂಕಗಳಿಗೆ ಕೋಟಾ ನಿಮಗೆ. ರೆಡ್ ಫೋರ್ಟ್. ರೈಟ್ ಆನ್ಸರ್. ರೆಡ್ ಫೋರ್ಟ್, ಕೆಂಪು ಕೋಟೆ. ಯಾವ ನೋಟಿನಲ್ಲಿ ಇದು? 50 ರೂಪಾಯಿ. 50 ರೂಪಾಯಿ ನೋಟ್ನಲ್ಲಿದೆಯಾ? ಅಲ್ಲ, ನಿನಗೆ 450 ರೂಪಾಯಿ ಫೈನ್ ಮಾಡೋದನ್ನು. 500 ರೂಪಾಯಿ. ನರಾರಿ ಭಟ್ರೆ, ಏನು ದಕ್ಷಿಣ ಸಿಗಲಿಲ್ವಾ? 500 ರೂಪಾಯಿ ಇಷ್ಟುವರೆಗೆ ದಕ್ಷಿಣ ಸಿಗಲಿಲ್ವಾ? 500 ರೂಪಾಯಿ ಅಷ್ಟು ಸಿಗಲಿಲ್ಲ. ಮ್ಯಾಕ್ಸಿಮಮ್ ಎಷ್ಟು ಸಿಕ್ಕಿದೆ? ಅಲ್ಲ, ಹಾಗೆ ಸಿಕ್ಕಿದೆ. 500 ಸಿಕ್ಕಿದೆ. ಹೌದಾ? ಯಾವುದಕ್ಕೆಲ್ಲ ನಿಮಗೆ ದಕ್ಷಿಣ ಸಿಗುತ್ತೆ? ಒಂದು ಪೂಜೆ ಇತ್ತು. ನೀವು ಪೂಜೆಗೆ ಹೋಗ್ತೀರಾ? ಇಲ್ಲ, ನಾನು ಹೋಗಲ್ಲ. ಒಂದ್ಸರಿ ಏನು ಹೋಗಿದ್ದೆ. ಅವಾಗ ಕೊಟ್ಟರಾ? ಅದು ಕೊಟ್ಟುವಾಗ ಇನ್ನೊಮ್ಮೆ ಹೋಗುವಂತೇಳಿ ಆಸೆ ಆಗಲಿಲ್ವಾ? ಇಲ್ಲ. ಸೊ ನಮ್ಮ ನೋಟಿನಲ್ಲಿ ಕೂಡ ನಮ್ಮ ರಾಷ್ಟ್ರೀಯ ಸ್ಮಾರಕಗಳಿವೆ. ಅದರಲ್ಲಿ 500 ರೂಪಾಯಿ ನೋಟಿನಲ್ಲಿದೆ, 50 ರೂಪಾಯಿಯಲ್ಲಿ ಹಂಪಿಯದ್ದಿರುವುದು. ಸೊ 50 ಅಂಕಗಳು ಕೋಟಾ ನಿಮಗೆ ಸಿಕ್ಕಿದೆ. ಮುಂದಕ್ಕೆ ಹೋಗುವ. ಒಂದು ಧ್ವನಿ ಬರುತ್ತೆ ನಿಮಗೆ, ಒಂದು ವಾದ್ಯದ ಧ್ವನಿ. ಯಾವುದಂತ ಗಮನಿಸ್ಕೊಳ್ಳಿ. ಎಸ್, ಪಾಸ್ ಇಲ್ಲ. ನೇರ ಉತ್ತರ 50 ಅಂಕಗಳು. ಶಂಕರಪುರ ವಯಲಿನ್ ರೈಟ್ ಆನ್ಸರ್. 50 ಪಾಯಿಂಟ್ಸ್. ಹೇಗೆ ಗಮನಿಸಿದ್ರೆ ಅದನ್ನ? ಅವನು ಹೇಳಿದ್ನ? ಅವನಿಗೆ ಹೇಗೆ ಗೊತ್ತಾಯ್ತಂತೆ? ಕೇಳಿ. ಓಕೆ. ದ ಟಫೆಸ್ಟ್ ಇನ್ಸ್ಟ್ರೂಮೆಂಟು, ಅದು ನುಡಿಸ್ಲಿಕ್ಕೆ ಬಹಳ ಕಷ್ಟ ಇದೆ. ಅದು ಇಲ್ಲಿ ಹಿಡ್ಕೊಳ್ಬೇಕು, ಸ್ಟ್ರಿಂಗ್ಸ್ ನೋಡಲಿಕ್ಕಿಲ್ಲ, ತಂತಿವಾದ್ಯ ಅದು. ವಯಲಿನ್ ಹೀಗೆ ನುಡಿಸ್ತಾರೆ. ಅದಕ್ಕಿಂತ ದೊಡ್ಡ ವರ್ಷನ್ ಇದೆ, ಅದನ್ನು ಹೀಗೆ ನಡೀತಾರೆ. ಅದು ಕೂಡ ನೋಡಲಿಕ್ಕಿಲ್ಲ, ಸ್ಟ್ರಿಂಗ್ಸ್ ನೋಡಲಿಕ್ಕಿಲ್ಲ. ಇದು ಮ್ಯೂಸಿಕ್ ಆಫ್ ದ ಹಾರ್ಟ್ ಅಂತ ಹೇಳ್ತಾರೆ. ಸೊ ನಾರ್ಮಲಿ ಲೆಫ್ಟಿಗೆ ಇಟ್ಕೊಳ್ತೇವೆ ನಾವು. ಇಫ್ ಯು ಆರ್ ಲೆಫ್ಟ್ ಇಸ್ ರೈಟಿಗೆ ಇಟ್ಕೊಳ್ತಾರೆ. ನಾರ್ಮಲಿ ಅದನ್ನು ನುಡಿಸುವವರು ರೈಟ್ ಹ್ಯಾಂಡ್ನಲ್ಲಿ ನುಡಿಸ್ತಾರೆ. ಒಂದೆರಡು ಆಪ್ಷನ್ಸ್ ಇರ್ಬೋದು ಲೆಫ್ಟ್ ಹ್ಯಾಂಡ್ನಲ್ಲಿ. ಅದನ್ನು ಇಟ್ಕೊಳ್ಬೇಕು, ಸ್ಟ್ರಿಂಗ್ಸ್ ನೋಡಲಿಕ್ಕೆ ನಾವು ನುಡಿಸ್ಕೊಳ್ಬೇಕು. ವಯಲಿನ್. ಓಕೆ, 50 ಪಾಯಿಂಟ್ಸ್. ಸೊ ಇಬ್ಬರಿಗೆ 50 ಅಂಕಗಳು ಸಿಕ್ಕಿವೆ. ಈಗ ಶಂಕರಪುರ, ನಿಮಗೇನೆ ಒಂದು ಚಿತ್ರ ಬರುತ್ತೆ, ಒಂದು ಹಿಸ್ಟಾರಿಕಲ್ ಮಾನ್ಯುಮೆಂಟ್ ನೋಡಿ. ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಸೊ ಸರಿಯಾದ ಉತ್ತರ 50 ಅಂಕಗಳು. ಸುಪ್ರೀಂ ಕೋರ್ಟಿನ ಒಳಗಿನ ವಿಚಾರಗಳು ಇಲ್ಲ. ಈ ಚಿತ್ರ ಕಾಣುತ್ತಲ್ವ, ಅಲ್ಲಿವರೆಗೆ ನಾವು ಹೋಗ್ಬೋದು ಮೀಡಿಯಾ. ಅದಕ್ಕಿಂತ ಮುಂದಕ್ಕೆ ಯಾವುದೇ ವಿಡಿಯೋ ರೆಕಾರ್ಡಿಂಗ್ ಅದೆಲ್ಲ ಆದರೆ ಹೊರಗೆ ನಾವು ಬಿತ್ತರಿಸಲಿಕ್ಕಿಲ್ಲ. ಸ್ಟ್ರಿಕ್ಟ್ ರೂಲ್ ಇದೆ. ಸುಪ್ರೀಂ ಕೋರ್ಟ್ನ ವಿಷಯ ಬರುವಾಗ ನ್ಯೂಸ್ ಚಾನೆಲ್ಗಳಲ್ಲಿ ಈ ಚಿತ್ರವನ್ನು ಹಾಕಿರ್ತಾರೆ. ಸೊ ಸುಪ್ರೀಂ ಕೋರ್ಟ್ನ ಚಿತ್ರ ಇದಾಗಿತ್ತು. ಈಗ ಮುಂದಕ್ಕೆ ಹೋಗುವ. ಕೋಟಾ ನಿಮಗೊಂದು ವಾದ್ಯ ಬರುತ್ತೆ. ಸ್ವಲ್ಪ ಕನ್ಫ್ಯೂಷನ್ ಇದೆ. ಇದರಲ್ಲಿ 2 ವಾದ್ಯಗಳಿವೆ. ಇದರಲ್ಲಿ ಮೇನ್ ಇನ್ಸ್ಟ್ರೂಮೆಂಟನ್ನು ನೀವು ಐಡೆಂಟಿಫೈ ಮಾಡಬೇಕು. ಇದರಲ್ಲಿರುವಂಥ ಪ್ರಮುಖ ವಾದ್ಯದ ಹೆಸರು ಕೇಳಿ.
ಉತ್ತರ ಭಟ್ರು ಮೇಲೆ ಜಾರಿಸಿದ್ರು ಅವರಿಗೆ. ಉತ್ತರ ವೀಣೆ. ತಪ್ಪು ಉತ್ತರ, ಮೈನಸ್ ಇಲ್ಲ, ಡೋಂಟ್ ವರಿ. ಶಂಕರಪುರಕ್ಕೆ ಬರುತ್ತಾ? ಪಾಸ್ ಇಲ್ಲ ಇದು. ತಬಲ ಎಲ್ಲಿ ಕೇಳಿತು ಮಾರ ಅದರಲ್ಲಿ? ತಂಬೂರಿ, ಮ್ಯಾಂಡೋಲಿನ್. ಅವರಿಗೆ ವಯಲಿನ್ ಕೇಳಿಸಿದೆ. ವಯಲಿನ ಸಣ್ಣ ವರ್ಷನ್ ಮ್ಯಾಂಡೋಲಿನ್. ಓಕೆ, ಇದು ಸಣ್ಣದು, ಅದು ನೋಡ್ಬೋದು ನೀವು. ವೆರಿ ಸ್ಮಾಲ್ ಮ್ಯಾಂಡೋಲಿನ್. ಸೊ ಯಾರಿಗೂ ಕೂಡ ಅಂಕಗಳು ಇಲ್ಲ. ಸೊ ಮುಂದೆ ಹೋಗುವ. ಚಾಣಕ್ಯ ಚಾಲೆಂಜ್ ಸೀಸನ್ 3 ರೌಂಡ್ 2 ಕೊನೆಯ ಸುತ್ತಿನಲ್ಲಿ ಏರಿಳಿತ ಆಗುತ್ತೆ ಅಂತ ಹೇಳಿದ್ದೇನೆ. ಡೈರೆಕ್ಟ್ ಕ್ವಶನಿಗೆ ಸರಿಯಾದ ಉತ್ತರ 80 ಅಂಕಗಳು ಸಿಗ್ತವೆ. ಪಾಸ್ ಆದರೆ 40 ಅಂಕಗಳು ಸಿಗ್ತವೆ. ಓಕೆ, ಪಾಸ್ ಆಗಿಯೂ ಕೂಡ ಗೆದ್ದವರಿದ್ದಾರೆ, ಡೈರೆಕ್ಟ್ ಕ್ವಶನಿಗೆ ಉತ್ತರ ಹೇಳಿಯೂ ಕೂಡ ಗೆದ್ದವರಿದ್ದಾರೆ. ಸೊ ಇಲ್ಲಿ ಚಿತ್ರ ಬರುತ್ತೆ. ಈ ಚಿತ್ರಗಳು ಏನಂತ ಹೇಳಿದರೆ ಸಿಂಬಲ್ಸ್. ನಮಗೆ ಸಿಂಬಲ್ಸ್ಗಳು ಬರ್ತವೆ. ಈಗ ನಂದಿನಿ ಹಾಲಿನ ಉತ್ಪನ್ನಗಳು, ಅದಕ್ಕೊಂದು ಸಿಂಬಲ್ ಇದೆ. ಯಾವುದೇ ಪ್ರಾಡಕ್ಟ್ ಆಗಲಿ, ನಂದಿನಿ ಐಸ್ ಕ್ರೀಮ್ ಆಗಲಿ, ನಂದಿನಿ ಮೊಸರಾಗಲಿ, ನಂದಿನಿ ಬಟರ್ ಮಿಲ್ಕ್ ಆಗಲಿ, ನಂದಿನಿ ಹಾಲಾಗಲಿ, ನಂದಿನಿ ಪೇಡ ಆಗಲಿ, ಅದೇ ಚಿತ್ರ ಬರುತ್ತೆ. ನಿಮ್ಮ ಸಂಸ್ಥೆಯು ಕೂಡ ಒಂದು ಲೋಗೋ ಇದೆ ಅಲ್ವಾ? ಈಗ ಶಂಕರಪುರದವರು ಟಿ ಶರ್ಟ್ನಲ್ಲಿದೆ. ಅದಕ್ಕೆ ಅದು ಧ್ಯೇಯ ಇರುತ್ತೆ. ಅದರಲ್ಲಿರುವಂಥ ಅಂಶಗಳು ಎಲ್ಲ ಅದರ ಧ್ಯೇಯವಾಗಿರ್ತವೆ. ಸೊ ಅನೇಕ ಮಾಧ್ಯಮಗಳಿವೆ. ದೈಜುವಳ್ಳಿಗೆ ಲೋಗೋ ಇದೆ, ಹೀಗೆ ಪೇಪರ್ಸ್ಗಳಿಗೆ ಲೋಗೋ ಇದೆ, ನ್ಯೂಸ್ ಪೇಪರ್ಸ್ಗಳಿವೆ, ಕಂಪನೀಸ್ಗಳಿವೆ. ನೀವೆಲ್ಲ ಹುಡುಗರು, ನಿಮಗೆಲ್ಲ ಲೋಗೋ ನೋಡೋದಾಗಲಿ ಇದು ಯಾವ ಬೈಕ್, ಇದು ಯಾವ ಕಾರು, ಇದು ಯಾವ ಬಸ್ ಅಂತೇಳಿ ಗೊತ್ತಾಗುತ್ತೆ ಅಲ್ವಾ? ನಮ್ಮ ಆಟೋ ರಿಕ್ಷಾದಲ್ಲಿ ಮುಂದೆ ಹಿಂದೆ ಎಲ್ಲ ಲೋಗೋಗಳಾಗಿರ್ತವೆ. ಕೆಲವು ರಿಕ್ಷಾಗಳಲ್ಲಿ ಓಲ್ವೋ ಅಂತೇಳಿ ಇರುತ್ತೆ. ಓಲ್ವೋನ ಕಂಪನಿಯ ಸ್ಥಾಪಕ ಅವರು ನೋಡಿದರೆ ತಲೆ ತಿರುಗಿ ಬೆಳೀಲಿಕ್ಕಿದ್ದಾನೆ ಅಲ್ವಾ? ಕೆಲವು ಬೈಕ್ಗಳಿಗೆ ಆಡಿ ಕಾರ್ನ ಸಿಂಬಲ್ ಏನು? 4 ರಿಂಗ್ ಅಲ್ವಾ? ನೋಡಿ, ಹುಡುಗರಿಗೆ ಭಾಳ ಫಾಸ್ಟ್ ಮೋಟರ್ನದು. ಬೈಕ್ ಬಿಡಲಿಕ್ಕೆಲ್ಲ ಬರುತ್ತಾ ಭಟ್ರಿಗೆ? ಹೌದು, ಬರುತ್ತೆ. ಯಾವ ಬೈಕ್ ಬಿಡ್ತೀರಿ ನೀವು? NS 200. ವಾಹ್, ವೆರಿ ಗುಡ್. ಆಮೇಲೆ ಕಾರ್ ಬಿಡ್ಲಿಕ್ಕೆ ಬರುತ್ತಾ? ಎಲ್ಲಿ ಟ್ರೈ ಮಾಡಿಲ್ಲ? ಟ್ರೈ ಮಾಡಿದ್ದೀರಿ. ಓಕೆ, ಮನೇಲಿ ಕಾರ್ ಉಂಟಾ? ಹೌದು. ಆಮೇಲೆ ಆಚೆ ಈಚೆಕೊಂಡು ಹೋಗ್ಬೇಕು ಅಪ್ಪ ಮಲಗಿರುವಾಗ? ಬೇಡ. ಗುಡ್. ಅಪ್ಪನ ಎದುರಿಗೆ ಕೊಂಡು, ಯಾವುದು ಕ್ಲಚ್, ಯಾವುದು ಬ್ರೇಕ್, ಯಾವುದು ಆಕ್ಸಿಲೇಟರ್ನ ಹೇಳ್ತಾರೆ. ಅಪ್ಪ ಮಲಗಿರುವಾಗ ಕೀ ಆನ್ ಮಾಡಿ ಕಾರು ಇಟ್ಕೊಂಡು ಹೋಗಿ ಇನ್ನೊಬ್ಬರ ಕಾಂಪೌಂಡ್ ವಾಲಿಗೆ ಇಟ್ಟರು. ಕಾರ್ ಹೋದರೆ ಹೊಸ ತರ್ಬೋದು, ನಮ್ಮ ಮುಸುಂಟು ಹೋದರೆ ಏನು ಮಾಡೋದು? ಸೊ ತಂದೆ ತಾಯಿಗಳ ಮುಂದೆಯೇ ವೆಹಿಕಲನ್ನು ಓಡಿಸಲಿಕ್ಕೆ ಪ್ರಯತ್ನ ಮಾಡಿ. 18 ಆಗುವಾಗ ಮೊದಲು ಲೈಸೆನ್ಸ್ ಮಾಡಿ. ಓಕೆ ಅಲ್ವಾ? ಇವರು ನಮ್ಮ ಯಶವಂತ್, ಪ್ರದೀಪ ಆಯ್ತಾ? ಪ್ರವೀಣ ನೀವು ಏನು ಬಿಡ್ತಿ? ಟ್ರೈ ಮಾಡೋದಿಲ್ಲ. ಎಂಥದ್ದು ಬಿಡಲಿಲ್ಲ. ರೈಲು ಬಿಡ್ತಿಯಲ್ಲ? ಎಲ್ಲ ಹೊಗೆ ಕಾಣ್ತದೆ ಕೆಲವೊಮ್ಮೆ ಶಂಕರಪುರದಲ್ಲಿ ಬರುವಾಗ. ನಿಮ್ಮ ಪಕ್ಕದಿಂದ ರೈಲು ಹೋಗುತ್ತಲ್ವಾ? ರೈಲು ಹೋಗುತ್ತೆ, ನೀನೇ ಬಿಡುದಂತೆ? ಇಲ್ಲ. ಜೋಕ್ಸ್ ಅಪಾರ್ಟ್. ಈಗ ಕೋಟಕ್ಕೆ ಡೈರೆಕ್ಟ್ ಕ್ವಶನ್ 80 ಅಂಕಗಳಿಗೆ. ಚಿತ್ರ ಟಿವಿ ಪರದೆ ಮೇಲೆ ಗಮನಿಸಿ. ನೈಕಿ ಯಾವ ಕಂಪನಿ ಇದು? ಶೂವಿನ ಕಂಪನಿ. ಓಕೆ, ನೈಕ್ ಮತ್ತು ಪೂಮಾ ಇಬ್ಬರು ಸಹೋದರರ ಕಂಪನಿಗಳು ಬೇರೆ ಬೇರೆ ಆದವು, ಅವರಿಗೆ ಜಗಳ ಆಗಿ. ಸೊ ಒಬ್ಬರು ಈ ಸಿಂಬಲನ್ನು ಇಟ್ಕೊಂಡ್ರು, ಇನ್ನೊಬ್ಬರು ಹಾರುವ ಪ್ಯಾಂಥರ್ ಚಿರತೆಯ ಟೈಪ್ ಅದನ್ನು ಇಟ್ಕೊಂಡ್ರು. ಸೊ ಇದರ ಮಿನಿಮಮ್ ರೇಟ್ ಸ್ಟಾರ್ಟ್ ಆಗುವುದೇ ಹೆಚ್ಚಿಲ್ಲ, 6,000ದಿಂದ 6 ಲಕ್ಷದವರೆಗೆ. ಸೊ ಟೆನ್ನಿಸ್ ಆಡುವವರು, ಬ್ಯಾಡ್ಮಿಂಟನ್ ಆಡುವವರು, ಫುಟ್ಬಾಲ್ ಆಡುವವರು ಇದನ್ನೆಲ್ಲ ಹಾಕ್ತಾರೆ. ಸೊ ಇದರ ಸಿಂಬಲ್ಗೇನೆ ಬ್ರ್ಯಾಂಡೆಡ್ ಅಂತ ಹೇಳ್ತೇವೆ. ಸೊ ನೈಕ್ 80 ಅಂಕಗಳು. ಕೋಟ ವೆಲ್ ಡನ್. ಸೊ ಶಂಕರಪುರ ನಿಮಗೆ ಬರುತ್ತೆ, ಗಮನಿಸಿ ಈ ಲಾಂಛನ. ಬಂದಲ್ಲ? ಏನು ಕಾಣುತ್ತೆ? ನಂದಿ ವಿಗ್ರಹ ಕಾಣುತ್ತೆ. ಯಾವುದ್ರದ್ದು ಇರ್ಬೋದು?
ಶಾಲೆಯ ಲೈಬ್ರರಿಗೆ ಹೋದರೆ ಗೊತ್ತಾಗುತ್ತೆ ನಿಮಗೆ. ಗೊತ್ತಿಲ್ಲದ್ರೆ ಪಾಸ್ ಹೇಳಿ, ಯಾಕೆಂದರೆ 40 ಅಂಕಗಳು ಕೋಟ ಕಾಯ್ತಾ ಇದ್ದಾರೆ. ಪಾಸ್ ಪಾಸ್ ಪಾಸ್. ಕೋಟ ಪ್ರಜಾವಾಣಿ. ಪ್ರಜಾವಾಣಿ ಸರಿಯಾದ ಉತ್ತರ. 40 ಅಂಕಗಳು. ನೋಡಿ, ಪ್ರತಿ ನ್ಯೂಸ್ ಪೇಪರ್ಗೂ ಕೂಡ ಅದರದ್ದೇ ಆದಂಥ ಲಾಂಛನಗಳಿವೆ. ಹೆಚ್ಚಾಗಿ ಪ್ರಜಾವಾಣಿ ಎಂಬುದು ನಾವು ಕರಾವಳಿಯವರು ಓದುವುದು ಕಡಿಮೆ ಅಲ್ವಾ. ನಿಖರ, ಸ್ಪಷ್ಟ ಮತ್ತು ಸತ್ಯಾಂಶದಿಂದ ಕೂಡಿದಂಥ ನ್ಯೂಸಿಗೆ ಪ್ರಜಾವಾಣಿ ಹೆಸರಾಗಿದೆ. ಕರಾವಳಿಯವರು ನಾವು ಬೇರೆ ಪೇಪರ್ಗಳನ್ನೆಲ್ಲ ಓದ್ತೇವೆ. ಪ್ರಜಾವಾಣಿ ಲೈಬ್ರರಿಗೆ ಬರುತ್ತೆ, ಸ್ವಲ್ಪ ಫ್ರಂಟ್ ಪೇಜನ್ನು ನೋಡಿದರೆ ಮೇಲೆ ಇರುತ್ತೆ. ಓಕೆ, 40 ಅಂಕಗಳು ಕೋಟ ನಿಮಗೆ ಸಿಕ್ಕಿದೆ. ಈಗ ನೇರ ಪ್ರಶ್ನೆ ಶಂಕರ್ಪುರ ನಿಮಗೇನೆ, ಗಮನಿಸ್ಕೊಳ್ಳಿ. ಮಹೀಂದ್ರ ನೋಡಿ, ಯಾವುದೇ ಬೈಕ್, ಕಾರು, ಮೋಟರ್ ಹೇಳಿದ್ರೆ ಹುಡುಗರು ರಪ್ಪ ಹೇಳ್ತಾರೆ, ಗಮನಿಸ್ಲಿಕ್ಕೆ ಕೇಳುವುದೇ ಇಲ್ಲ. ಸೊ ನಮ್ಮ ಸ್ಕೋರರ್ ಅವರಿಗೆ ಭಾರಿ ಸ್ಮೈಲ್, ಅವರಿಗೆ ಭಾಳ ಎಂತ ವಿಸ್ಮಯ, ಇದು ಹೇಗೆ ಟಕ್ಕ ಹೇಳಿದರು ಅಂತೇಳಿ. ಸೊ ಮಹೀಂದ್ರ 80 ಅಂಕಗಳು. ಈಗ ಕೊನೆಯ ಪ್ರಶ್ನೆ ಇದೆ, ಕೋಟ ನಿಮಗೆ, ಗಮನಿಸ್ಕೊಳ್ಳಿ. ನೀವು ಹುಡುಗರು ಇದನ್ನು ಹೇಳಲೇಬೇಕು. ಎಸ್, ಕೋಟ. ಬ್ಯಾಟ್ ಮತ್ತು ವಿಕೆಟ್ ಇದೆಲ್ಲ ಕಂಪನಿ. ಬ್ಯಾಟ್ ವಿಕೆಟ್ನದೆಲ್ಲ ಕಂಪನಿಯಾ? ಉತ್ತರ ತಪ್ಪು. ಶಂಕರಪುರ. ಯಾವರ ನಡುವೆ ಚರ್ಚೆ ಆಗ್ತದೆ. ನೀನು ಹೇಳು. ಹುಷಾರ್ ಪ್ರವೀಣ ಹೇಳು. ಪಾಸ್. ಯಾರಿಗೆ ಪಾಸ್ ಮಾಡೋದು ನಾವು? ನಮ್ಮ ಟೆಕ್ನಿಷಿಯನ್ಸ್ಗೆ ಪಾಸ್ ಮಾಡೋದಾ? ನೀವು ಹೆಚ್ಚು ಟಿ ವಿಯಲ್ಲಿ ನೋಡುವಂಥ ಆಟ ಯಾವುದು? ಕ್ರಿಕೆಟ್. ಬೆಟ್ರೆ ಕ್ರಿಕೆಟ್ ಅಲ್ವಾ? ಓಕೆ, ಈಗ ಯಾವ ಮ್ಯಾಚ್ ಆಗ್ತಾ ಉಂಟು? ಯಾವ ಟೂರ್ನಿ ಆಗ್ತಾ ಉಂಟು? ಖಾಲಿ ಪುರುಷರದ್ದು ನೋಡೋದಲ್ಲ, ನಾವು ಮಹಿಳೆಯರದ್ದು ಕೂಡ ಕ್ರಿಕೆಟನ್ನು ಗಮನಿಸ್ಕೊಳ್ಬೇಕು. ಅಂಡರ್-19 ICC ವುಮೆನ್ಸ್ ವರ್ಲ್ಡ್ ಕಪ್ ಆಗ್ತಾ ಉಂಟು. ಗೊತ್ತುಂಟ ನಿಮಗೆ? ಗೊತ್ತಿಲ್ಲ ನೋಡಿ, ನಾವು ಗಮನಿಸುವುದಿಲ್ಲ. ನಾವು ಫೈನಲ್ಗೆ ಬಂದಿದ್ದೇವೆ. ಫೈನಲ್ ಯಾರ್ಯಾರಿಗಾದ್ರೂ ಗೊತ್ತುಂಟಾ? ಹುಷಾರ್ ಪ್ರವೀಣ ಹೇಳು. ಸೌತ್ ಆಫ್ರಿಕಾ ವರ್ಸಸ್ ಇಂಡಿಯಾ ಮ್ಯಾಚ್ ನೋಡಿದ್ಯಾ ಟಿವಿಯಲ್ಲಿ? ನೋಡಲಿಲ್ಲ. ಪೇಪರ್ನಲ್ಲಿ ಆದರೂ? ಅದ್ರ ಮೇಲೆ ಸಿಂಬಲ್ ಬರೋದಿಲ್ವಾ? ICC ಅಂಡರ್-19 ವುಮೆನ್ಸ್ ವರ್ಲ್ಡ್ ಕಪ್. ನಾವು ಇಂಗ್ಲೆಂಡನ್ನು ಸೋಲಿಸಿ ಫೈನಲ್ಗೆ ಬಂದಿದ್ದೇವೆ. ಆಸ್ಟ್ರೇಲಿಯಾವನ್ನು ಸೋಲಿಸಿ ದಕ್ಷಿಣ ಆಫ್ರಿಕಾ ಫೈನಲ್ಗೆ ಬಂದಿದೆ. ಮೆನ್ ಆಗಲಿ ವುಮೆನ್ ಆಗಲಿ ದಕ್ಷಿಣ ಆಫ್ರಿಕಾದವರು ಕಪ್ಪನ್ನು ಗೆಲ್ಲುವಾಗ ಎಡವ್ತಾರೆ. ಇವತ್ತು ನೋಡಬೇಕು ಫೈನಲ್. ಇದು ನಾವು ರೆಕಾರ್ಡಿಂಗ್ ಆಗ್ತಿರುವಾಗ ಈ ಮ್ಯಾಚ್ ಆಗ್ತಾ ಇದೆ. ಸೊ ಲೆಟ್ಸ್ ಹೋಪ್ ಇಂಡಿಯಾ ವಿಲ್ ಶೈನ್ ವಿತ್ ಫ್ಲೈಯಿಂಗ್ ಕಲರ್ಸ್ ಆ್ಯಂಡ್ ಈ ಸಲ ಕಪ್ ನಮ್ಮದೇ. ಸೊ ವೆಲ್ ಪ್ಲೇಡ್. ನಿಮ್ಮ ಅಂಕಗಳು ಸೈಂಟ್ ಜಾನ್ಸ್ ಹೈಸ್ಕೂಲ್ ಶಂಕರ್ಪುರ 330 ಅಂಕಗಳು. ಹೇಳಿ ಬೇಡ, ಮೈನಸ್ ಮಾಡಬೇಕು. ಪ್ರವೀಣ ಬೇಕಂತೆ. 330 ಅಂಕಗಳಲ್ಲಿ ಶಂಕರ್ಪುರ ಇದ್ದೀರಿ. ಕೋಟ 250. ಸೊ 250 ಅಂಕಗಳು ಕೋಟ ಇವೆ. ಕೋಟ ಒಳ್ಳೆ ಪ್ರಯತ್ನ ಮಾಡಿತ್ತು, ಆದರೆ ಎಲ್ಲೋ ನಾವು ಎಡೆದೆವು. ತೊಂದರೆ ಇಲ್ಲ. 330 ಅಂಕಗಳಲ್ಲಿ ಶಂಕರ್ಪುರ ಇದೆ, 250ಗಳಲ್ಲಿ ಕೋಟ ಇದೆ. ಸೊ ನೀವೇನು ಗಡಿಬಿಡಿ ಮಾಡಬೇಕಾಗಿಲ್ಲ. ಈ ಕ್ವಿಜ್ಜಿನ ಚಾಣಕ್ಯ ಶಾಲೆ ಸೀಸನ್ 3ನ ರೂಲ್ಸ್ ಏನು ಹೇಳುತ್ತೆ ಅಂತ ಹೇಳಿದರೆ, ಯಾರು ಹೈಯೆಸ್ಟ್ ಅಂಕಗಳನ್ನು ಪಡೀತಾರೆ ಅವರು ನೆಕ್ಸ್ಟ್ ರೌಂಡಿಗೆ ಬರುತ್ತಾರೆ. ಸೊ ಎ ಟೀಮ್ನಲ್ಲಿ 6 ತಂಡಗಳಿವೆ, ಅದರಲ್ಲಿ 4 ತಂಡಗಳು ಮುಂದಿನ ಹಂತಕ್ಕೆ ಬರ್ತವೆ. ಸೊ ನಿಮಗೆ ಕೂಡ ಅವಕಾಶ ಇದೆ. ನಿಮಗಿಂತ ಕಡಿಮೆ ಸ್ಕೋರ್ ಮಾಡಿದವರು ಮನೆಗೆ ಹೋಗ್ತಾರೆ, ನೀವು ಮುಂದಕ್ಕೆ ಬರ್ತೀರಿ. ಸೊ ಆಲ್ ದಿ ಬೆಸ್ಟ್ ಅಂತ ಹೇಳ್ತಿದ್ದೇನೆ. ಮುಂದಿನ ರೌಂಡಿಗೆ ಭಾಳ ಚೆನ್ನಾಗಿ ಆಡಿದಿರಿ. ಇವತ್ತಿನ ರಸಪ್ರಶ್ನೆ ಕಾರ್ಯಕ್ರಮ ಚಾಣಕ್ಯ ಚಾಲೆಂಜ್ ಸೀಸನ್ 3 ಇಲ್ಲಿಗೆ ಮುಗಿಸ್ತೇನೆ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ 2 ತಂಡಗಳೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ನೋಡ್ತೀರಿ ದೈಜುವಲ್ 247. ನಮಸ್ಕಾರ.